LJPK ನೋಡಿ ಫ್ರೆಂಡ್ಸ್, ಈ ಬೋರಲ್ಲಿ ಮಣ್ಣು ನೀರು ಬರುತ್ತಿದೆ, ಅದಕ್ಕೋಸ್ಕರ ಸ್ಕ್ಯಾನಿಂಗ್ ಮಾಡುತ್ತಿದ್ದೇವೆ. ಈ ಬೋರಲ್ಲಿ ಬಂದು ನೋಡಿ ಹೋಗುತ್ತಿದೆ ಕ್ಯಾಮ್ರಾ, ಅಲ್ಲಿ ವೈರು ಸ್ವಲ್ಪ ಇದಾಗಿದೆ, ಅದಕ್ಕೋಸ್ಕರ ಇವಾಗ ಹೋಗುತ್ತಿದೆ ನೋಡಿ. ವೈರು ಲಾಕ್ ಆಗಿದೆ. ಹೋಯಿತು. ಇಲ್ಲಿಂದ ಸ್ಪಾಗು ವಾಟರ್ ಲೆವೆಲ್ ಬಂತು. 750 ಅಡಿಗೆ ನೀರಿದೆ. 750 ಅಡಿಗೆ ನೀರಿದೆ. ನೀರು ಕೆಳಗಡೆ 2 ಅಡಿಗೆ ಒಂದು ಗ್ಯಾಪ್ ಇದೆ. ಅದ್ರ ಕೆಳಗಡೆ ಒಂದು 60 ಅಡಿಗೆ ಗ್ಯಾಪ್ ಒಂದು ಇದೆ. 760ಕ್ಕೆ ನೀರು ಮೇಲೆ ಬರ್ತಾ ಇರೋದು ನೋಡಿ, ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ. ನೀರು ಮೇಲೆ ಬರ್ತಾ ಇರೋದು, ಉಗ್ತಾ ಇರೋದು ಭೂಮಿಯಿಂದ, ಒಳಗಡೆ ಸೋರ್ಸಿಂದ ನೀರು ಬರ್ತಾ ಇರೋದು. ನಾವು ಕ್ಯಾಮ್ರಾ ಮೇಲೆ ಅಷ್ಟು ಎತ್ತಾ ಇದ್ರೂ ನೀರು ಮೇಲೆ ಬರ್ತಾನೆ ಇದೆ. ಇವಾಗ ನೀರು ಒಳಗಡೆ ಬಿಡ್ತೀರಿ ನೋಡಿ. ನೋಡಿ ಫ್ರೆಂಡ್ಸ್, ಅಲ್ಲೇ ಒಂದು ಸೋರ್ಸ್ ಇದೆ. ನೋಡಿ ಕಾಣಿಸ್ತಾ, ಅದೇ ಸೋರ್ಸು. ತಿರ್ಗಾ ಮೇಲೆ ಎತ್ತಿದ್ರೆ ಇದರಲ್ಲಿ ಫಿಲ್ಟ್ರ್ ಪೈಪ್ ಬಂದು 200 ಅಡಿಗೆ ಹಾಕಿದ್ದಾರೆ. ಅದು ಸಿಲ್ಟು ಜಾಸ್ತಿ ಬರ್ತಿತ್ತು ಅಂದ್ಬಿಟ್ಟು 200 ಅಡಿ ಫಿಲ್ಟ್ರ್ ಪೈಪ್ ಇಳಿಸ್ಬಿಟ್ಟವ್ರೆ. ಆ ಫಿಲ್ಟ್ರ್ ಪೈಪ್ ನೋಡೋಕ್ಕೋಸ್ಕರನೇ ಮೇಲೆ ಎತ್ತಿದ್ದು ಕ್ಯಾಮ್ರಾ ಇದು. ಮತ್ತೆ ಬಿಡ್ತಿದ್ದೀರಿ. ನೋಡಿ ನೀರು ಕ್ಲಿಯರಾಗೈತೆ. ನೀರು ಕ್ಲಿಯರಾಗಿ ಕಾಣಿಸ್ತಿದೆ. ನೀರೊಳಗಡೆ ಏನೂ ಇಲ್ಲ, ಗಲೀಜು ಅಷ್ಟೊಂದು. ಸೋರ್ಸ್ ಹತ್ರ ನಿಲ್ಲಿಸಿದ್ದೀವಿ ಕ್ಯಾಮ್ರಾ. ನೀರು ಬರ್ತಾಯಿದ್ದೀವಿ ಇಲ್ಲ ಚೆಕ್ ಮಾಡ್ತಾಯಿದ್ದೀವಿ. ಸೋರ್ಸ್ ಇರೋದು ಇದರಲ್ಲಿ 4 ಸೋರ್ಸ್ ಏನೈತೆ, 5 ಸೋರ್ಸ್ ಐತೆ.
ಇದು ಮೋಟ್ರು ಬರ್ತಿದೆ. ಇದು ಮೋಟಾರು ಎಂಡ್ ಫಿಟ್ಟಿಂಗು. ಇದು ಎಂಡ್ ಫಿಟ್ಟಿಂಗ್, ಮೋಟಾರ್ ಎಂಡ್ ಫಿಟ್ಟಿಂಗ್ ಇದು. ವೈರ್ ಸೌಂಡಲ್ಲಿ ಕ್ಯಾಮ್ರಾ ಹೊಡಿದೆ. ಎಂಡ್ ಫಿಟ್ಟಿಂಗ್ ಹತ್ರ ಪಾಸ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಒಂದು ಸೈಡಲ್ಲಿ ಬಿಡೋಕ್ಕೋಸ್ಕರ ಕ್ಯಾಮ್ರಾ ಹಿಂದೆ ಮುಂದೆ ಮಾಡ್ತಾಯಿದ್ದೀರಿ. ಒಬ್ಬೊಬ್ರು ಕಸ್ಟಮರ್ ಹತ್ರ ಕ್ಯಾಮ್ರಾದವರು ಕ್ಲೀನಿಂಗ್ ಮಾಡ್ತಾರೆ. ಅಂದರೆ ಮೋಟ್ರು ಸೈಡಲ್ಲಿ ಬಿಡೋಕ್ಕೆ ಭಯ ಬೀಳ್ತಾರೆ. ಆರಾಮಾಗಿ ಬಿಡ್ಬೋದು. ಅಂದರೆ ಫಿಲ್ಟ್ರ್ ಪೈಪ್ ಇದ್ದರೆ ಬಿಡೋಕ್ಕಾಗಲ್ಲ. ಮೋಟ್ರ್ ಸೈಡಲ್ಲಿ ಹೋಗುತ್ತೆ ಕ್ಯಾಮ್ರಾ. ಫಿಲ್ಟ್ರ್ ಪೈಪ್ ಇದ್ದರೆ ಹೋಗಲ್ಲ. ಅದು ಸ್ವಲ್ಪ ಇದು ಮಾಡಿ ನೋಡಿ ಮೋಟ್ರ್ ಕೆಳಗಡೆ ಹೋಗುತ್ತಿದೆ ಕ್ಯಾಮ್ರಾ. ಹೋಯ್ತು ನೋಡಿ. ಮೋಟ್ರ್ ಹತ್ರ ವೈರು ಮೆಶ್ ಹಾಕಿರ್ತಾರೆ, ಅಲ್ಲಿ ಸ್ವಲ್ಪ ಹಿಡಿತೈತೆ ಅಷ್ಟೇ. ಪಂಪ್ ಕೆಳಗಡೆ ಅಲ್ಲಿ ಸ್ವಲ್ಪ ಜಂಪ್ ಮಾಡಿ ಬಿಡ್ತಾಯಿದ್ದೀರಿ. ನೋಡಿ ಫ್ರೆಂಡ್, ಮೋಟ್ರು ಬಾಟಮಲ್ಲಿ ಕುತ್ಕೊಂಬಿಟ್ಟಿದೆ ಮೋಟ್ರಿಗೂ ಅದಕ್ಕೂ ಅರ್ಧ ಅಡಿ ತುಂಬ್ಕೊಂಬಿಟ್ಟಿದೆ. ಮೋಟ್ರೆಲ್ಲ ಇದಕ್ಕೆ ಬಂದುಬಿಟ್ಟಿದೆ. ಮೋಟ್ರು 20 ಅಡಿ ಮೇಲೆ ತಿಕ್ಕಿ ಅಂತ ಹೇಳ್ಬಿಟ್ಟು ಬಂದಿದ್ದು ನಾವು. ಸೀಟ್ ಮಣ್ಣು ಬರ್ತಿದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಕ್ಯಾಮ್ರಾ ಸ್ಕ್ಯಾನ್ ಮಾಡಿದ್ದು. ನೋಡಿ, ಈ ಥರ ಪ್ರಾಬ್ಲಮ್ಗಳಿರ್ತವೆ ಬೋರ್ಗಳಲ್ಲಿ. ಯಾವತ್ತೂ ಅಷ್ಟೇ ಒಂದು 20 ಅಡಿ ಒಂದು 50 ಅಡಿ ಗ್ಯಾಪ್ ಕೊಡಿ ಕೆಳಗಡೆ ಬೋರ್ ಒಳಗಡೆ. ಇಲ್ಲ ನಾವು ಫುಲ್ಲು ಬಿಡ್ತೀರಂದರೆ ಮೋಟ್ರ್ ಲಾಕ್ ಆಯ್ತಂದರೆ ತುಂಬ ಖರ್ಚಾಗ್ತವೆ. ಮೋಟ್ರ್ ತೆಗಿಯೋಕ್ಕೆ ತುಂಬ ಖರ್ಚಾಗ್ತವೆ. ಖರ್ಚು ಜಾಸ್ತಿ. ಮೋಟ್ರ್ ಬಂತಂದ್ರೆ ಬಂತು, ಇಲ್ಲಾಂದ್ರೆ ಬರಲ್ಲ, ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಹುಷಾರಾಗಿ ಕೆಳಗಡೆ ಒಂದು 20 ಇಲ್ಲಾಂದ್ರೆ ಒಂದು 50 ಅಡಿ ಗ್ಯಾಪ್ ಕೊಟ್ರೂ ಸೇಫ್ಟಿ ಇರ್ತೈತೆ. ನೋಡಿ ಫ್ರೆಂಡ್, ಮೋಟ್ರ್ ಹತ್ರ ಹಿಂಗೆ ಮುಚ್ಕೊಂಡಿದೆ ಬಾಟಮ್ಮು. ಮೋಟ್ರ್ ಬಾಟಮ್ ಹತ್ರ ಹೊರಗೂ ಬಂದ್ಬಿಡೈತೆ. ಇವಾಗ ಕ್ಯಾಮ್ರಾ ಮೇಲೆ ಎತ್ತೀರಿ ನೋಡಿ. ಹಿಂಗೆ ಮೇಲೆ ಎತ್ಬಿಟ್ಟು ಮೋಟ್ರ್ ಆನ್ ಮಾಡ್ತೀರಿ. ನೀರು ನೋಡಿ ಎಷ್ಟು ಪ್ರೆಷರ್ಗೆ ಎಳಿತಿದೆ ಮೋಟ್ರು. ಕ್ಯಾಮ್ರಾ ಮೇಲೆ ಎತ್ತಿದ್ದೀರಿ, ಮೋಟ್ರ್ ಆನ್ ಮಾಡವ್ರೆ.
ನೋಡಿ ನೀರು ಎಳೀತಿದೆ. ಮೋಟ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ. ಮೋಟ್ರು ಇದು ತನಕ ಮುಚ್ಕೊಂಬಂದಿದೆ, ಅದಕ್ಕೋಸ್ಕರ ಸಿಲ್ಟು ಮಣ್ಣು ಬರೋದು. ನೋಡಿ ನೀರು ಎಳೀತಿದೆ. ಇನ್ನೊಂದು ಸಿಲ್ಟ್ ಮಣ್ಣು ಬರ್ತಾಯಿದೆ ಅಂದರೆ ಫಸ್ಟು ನೀರು ಒಳಗಡೆ ಕ್ಯಾಮ್ರಾ ಬಿಟ್ಬಿಟ್ಟು ಆಮೇಲೆ ಕ್ಯಾಮ್ರಾ ಮೇಲೆ ನೀರು ಲೆವೆಲ್ಗೆ ಎತ್ಬಿಟ್ಟು ಮೋಟ್ರ್ ಆನ್ ಮಾಡಿ ನೋಡಿ. ಫಸ್ಟು ಮೋಟ್ರ್ ಮುಚ್ಕೊಂಡೈತೆ ಎಲ್ಲ ಫಸ್ಟು ನೀರು ಒಳಗಡೆ ಬಿಟ್ಬಿಟ್ಟು ಮೋಟ್ರ್ ಪಕ್ಕದಲ್ಲಿ ಬಿಟ್ಟು ನೋಡಿ. ನೀವು ನೀರು ಲೆವೆಲ್ ಇದ್ಬಿಟ್ಟು ಮೋಟ್ರ್ ಆನ್ ಮಾಡಿದ್ರೆ ಏನೂ ಗೊತ್ತಾಗಲ್ಲ. ನೀರು ಬಂತಂದ್ರೆ ಮಾತ್ರ, ಸಿಲ್ಟ್ ಮಣ್ಣು ಬಂತಂದ್ರೆ ಮಾತ್ರನೇ. ಇನ್ನೊಂದು ನೀರು ಸಿಲ್ಟ್ ಮಣ್ಣು ಬರ್ತಾಯಿಲ್ಲ, ನೀರು ಬರ್ತಾಯಿಲ್ಲ, ಏರು ಬರ್ತಾಯಿಲ್ಲ ಅಂದರೆ ನೀರು ಲೆವೆಲ್ ಇಕ್ಕೊಂಡು ಮೋಟ್ರ್ ಆನ್ ಮಾಡಿ ನೀರು ಎಳೀತೈತೆ ಎಲ್ಲ ನೋಡ್ಬೋದು. ಎಳೀತಾ ಇದ್ರೂ ಒಂದು ಲೆವೆಲ್ಗೆ ಹೋಗಿ ನಿಂತ್ಕೊಂತಂದರೆ ಅಲ್ಲಿ ಎಂಡ್ ಫಿಟ್ಟಿಂಗ್ ನೋಡ್ಸೋದ್ರಲ್ಲ, ಆ ಎಂಡ್ ಫಿಟ್ಟಿಂಗಲ್ಲೇ ನಿಮ್ಗೆ ಪೈಪ್ ಡ್ಯಾಮೇಜ್ ಆಗಿರ್ತೈತೆ, ಇಲ್ಲ ಮೇಲೆ ಎಂಡ್ ಫಿಟ್ಟಿಂಗ್ ಹತ್ರ ಪೈಪ್ ಡ್ಯಾಮೇಜ್ ಆಗುತ್ತೆ. ಅದನ್ನು ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನೀರು ಎಳೀತಿದೆ. ಮೋಟ್ರದ್ದೇನು ಪ್ರಾಬ್ಲಮ್ ಇಲ್ಲ. ಇವಾಗ ಮೋಟ್ರ್ ಆಫ್ ಮಾಡಿದ್ರೆ ಎಷ್ಟೊತ್ತಕ್ಕೆ ಎಷ್ಟು ಲೆವೆಲ್ ತುಂಬುತ್ತೆ ಅಂತ ಟೈಮಿಂಗ್ಸ್ ನೋಡ್ಕೊತೀರಿ. ಅಂದರೆ ನೀರು ಫಾಸ್ಟಾಗಿ ಭೂಮಿ ಒಳಗಡೆ ಬರ್ತಾ ಇರೋದ್ರಿಂದ ಎಷ್ಟು ಬೇಗ ತುಂಬುತ್ತಂತ ನೋಡ್ಬೋದು. ನಾವು ಬೋರ್ವೆಲ್ ಕೆಲಸಕ್ಕೆ ಬರೋಕ್ಕಿಂತ ಮುಂಚೆ ಸ್ಕೂಲ್ SLC ಲಾಸ್ಟ್ ಮಾಡಿದ್ರಿ. 2013 ಕೆಲಸಕ್ಕೆ ಸೇರಿದ್ದು ನಾನು. ನಮ್ಮ ಗುರುಗಳು ಬಂದು ಆನಂದ್ ಅಂದ್ಬಿಟ್ಟು, ಆಮೇಲೆ ಲಕ್ಷ್ಮಣ್ ಅವ್ರ ಕೆಳಗಡೆ ಜೀಪಲ್ಲಿ ಕೆಲಸ ಮಾಡಿ ತಿರ್ಗಾ ಕೈಯಲ್ಲೆಲ್ಲ ಎಳ್ದು ಅವರೇ ಹೇಳಿ ಕ್ಯಾಮ್ರಾ ಹಾಕೊಳ್ಳ ಅಂದ್ಬಿಟ್ಟು ಹೇಳಿ ಕ್ಯಾಮ್ರಾ ಕೊಟ್ಟರು. ಅವ್ರಿಗೊಂದು ಸಲಾಮ್ ಹೊಡಿಬೇಕಂತ ಖುಷಿ ನನಗೆ. ಅವರಿಂದ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಲಕ್ಷ್ಮಣ್, ಥ್ಯಾಂಕ್ ಯು ಅನಂತನ್. ನೀನು ಯಾವಾಗ ಓನರ್ ಹತ್ತಿ ಅಂತ ಕೇಳಿದ್ರು. ಅಣ್ಣ, ನಿಮ್ಮ ಜೊತೆ ಕೆಲಸ ಮಾಡ್ತೀನಿ, ನಿಮ್ಮ ಕೆಲಸ ಕಲ್ತ್ಕೊಂಡು ನಾನು ಓನರ್ ಆಗೋಕ್ಕೇನಿಲ್ಲಣ್ಣ ಅಂತೇಳಿ, ಸರಿಯೋ ಕ್ಯಾಮ್ರಾ ಹಾಕೊಳ್ಳೋ ಅಂತ ಹೇಳಿ ಕ್ಯಾಮ್ರಾ ಹಾಕ್ಸ್ಕೊಟ್ಟು ಇದು ಮಾಡೋರೆ ನಮ್ಮ ಲಕ್ಷ್ಮಣ್ಣು, ನಮ್ಮ ಅನಂತಣ್ಣ. ಯಾರು ಅವರು ಮರ್ತೋದ್ರೂ ನಾವು ಮರೆಯಲ್ಲ. ಯಾಕಂದರೆ ಅವರಿಂದ ಊಟ ತಿಂದಿರೋ ನಾವು. ನೋಡಿ, ಮೋಟ್ರ್ ಆಫ್ ಮಾಡಿದ್ದಾರೆ. ಪೈಪಲ್ಲಿರೋ ನೀರು ಬಂದುಬಿಟ್ಟಿದೆ. ತಿರ್ಗಾ ಮೋಟ್ರು ಆಫ್ ಮಾಡಿದ್ದಕ್ಕೆ ಎಷ್ಟೊತ್ತು ಬರ್ತೈತೆ ನೀರು ಮೇಲ್ಕಂದು ಚೆಕ್ ಮಾಡ್ತಾ ಇರೋದು ಇದು. ಸೋರ್ಸಲ್ಲಿ ನೀರು ಬರ್ತಾಯಿದೆ ನೋಡಿ ಫ್ರೆಂಡ್. ಇಲ್ಲಿ 800 ಚಿಲ್ಲರದಲ್ಲಿ
ಈ ಸೋರ್ಸಲ್ಲಿ ನೀರು ಬರ್ತಿದೆ, ಇದು ನೋಡಿಸ್ತೀರಿ ನೋಡಿ ಇಲ್ಲಿ. ಮೇಲೆ ಹತ್ತೀರಿ ನೋಡಿ. ಸುತ್ತು ನೀರು ಓದ್ತಾ ಇರೋದು. ಅದು 220 230 ನೀರು ಬರ್ತಿದೆ. ಅದು ಫುಲ್ಲು ಫಾಗಿತ್ತು, ಅದಕ್ಕೋಸ್ಕರ ಆ ವಿಡಿಯೋ ಹಾಕೋಕ್ಕೆ ಇದು ಮಾಡಿಬಿಟ್ರೆ. ವಾಟ್ರ್ ಲೆವೆಲ್ಗೆ ಹೋಗಿ ವಿಡಿಯೋ ಹಾಕಿರೋದು ಇದು ನೋಡಿ. ಇವಾಗ ಬಿಡ್ತೀರಿ, ನೀರು ಎಲ್ಲಿ ಬರ್ತೈತೆ ಅಂತ ನೋಡ್ತಾ ಇದ್ದೀರಿ. ಕ್ಯಾಮ್ರಾ ರೊಟೇಷನ್ ಆಗ್ತಾಯಿಲ್ಲ, ಅದು ವೈಟು ಕ್ಯಾಮ್ರಾ ಮೇಲೆ ಬಿದ್ದಿದೆ. ಮೋಟ್ರ್ ಆನ್ ಮಾಡಿದ್ರಲ್ಲ, ಪೈಪು ಕೇಬಲು ಅದು ಸುತ್ಕೊಂಡು ಹೋಗುತ್ತೆ ಕ್ಯಾಮ್ರಾ ಪೈಪು ಕೇಬಲ್ಗೆ. ಅದಕ್ಕೋಸ್ಕರ ವೈಟು ಹಿಡಿಯೋಕ್ಕಾಗಲ್ಲ ಕೇಬಲ್ನ, ಕೈಯೆಲ್ಲ ಹಿಡಿಯೋಕ್ಕಾಗಲ್ಲ, ಆ ಥರ ವೈಟ್ ಇರ್ತವೆ. ಇದು ಮಾಡಿದ್ದೆಲ್ಲಂದರೆ ನಮ್ಮ ಕೆಲ್ಕೆರೆಯಲ್ಲಿ ಮಾಡಿದ್ದು, ಬೆಂಗಳೂರು ಕೆಲ್ಕೆರೆ ಹತ್ರ ರಾಘವೇಂದ್ರ ಸರ್ಕಲ್ಲು, ಅಲ್ಲಿ ಮಾಡಿದ್ದಿದ್ದು ಬೋರ್ವೆಲ್ ಸ್ಕ್ಯಾನಿಂಗು. ವಿಡಿಯೋ ಚಿಕ್ಕದಾಗಿ ಬರ್ತಾಯಿದೆ, ತಪ್ಪಾಗಿ ತಿಳ್ಕೊಬೇಡಿ. ಇದಕ್ಕೆ ಹೊಸಬ ಯೂಟ್ಯೂಬ್ ಚಾನಲ್ಗೆ, ಅಂದರೆ ಕೆಲಸದಲ್ಲಿ ಅಲ್ಲೇ ಬಾ, ನಮಗೆ ನಮ್ಮ ಹುಡುಗ ಹೇಳಿದ್ದ, ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಹಾಕು ಅಂತ ಹೇಳಿದ್ದ, ಅದಕ್ಕೋಸ್ಕರ ವಿಡಿಯೋ ಮಾಡಿ ಹಾಕ್ತಾ ಇರೋದು. ನಿಮ್ಮ ಸಪೋರ್ಟ್ ನಮಗಿರಲಿ ಅಂತ ಹಾಕಿರೋದು. ಏನಾದರೂ ತಪ್ಪಾಗಿ ಏನಾದರೂ ಹೇಳಿದರೆ ಕ್ಷಮೆ ಇರಲಿ. ನೋಡಿ, ಇಲ್ಲಿ ನೀರು ಬರ್ತಿದೆ, ಕೇಬಲ್ಸ್ ಒಂದೊಳ್ಳಾಯಿತು ನೋಡಿ, ಅಲ್ಲಿ ಕೇಬಲ್ ಹತ್ರ ಬರ್ತಾಯಿದೆ ನೋಡಿ. ಕ್ಯಾಮ್ರಾ ರೊಟೇಷನ್ ಆಗ್ತಾಯಿಲ್ಲ ಆ ಜಾಗದಲ್ಲಿ, ಯಾಕಂದರೆ ಕ್ಯಾಮ್ರಾ ಶೇಕ್ ಮಾಡೋಕ್ಕಾಗಲ್ಲ, ವೈರ್ ಅಷ್ಟು ದಪ್ಪ ಇರ್ತೈತೆ ಕ್ಯಾಮ್ರಾದು, ಹಿಡಿಯೋಕ್ಕಾಗಲ್ಲ. ನೋಡಿ, ಅಲ್ಲಿ ಕ್ಲಿಯರ್ ಕಾಣಿಸ್ತಿದೆ ನೀರು ಬೀಳೋದು. ಅದು ಪೈಪು ಅಲ್ಲಿ ಅಡ್ಡ ಬಂದಿದೆ, ಅದಕ್ಕೋಸ್ಕರ ಪೈಪ್ ಮೇಲೆ ಬಿದ್ದು ಆ ಕಡೆ ಬೀಳೋಂಗೆ ಕಾಣಿಸ್ತೈತೆ ನಿಮಗೆ. ಅದು ಸೋರ್ಸೆ. ಇನ್ನೊಂದು ಸೋರ್ಸು ಕೆಳಗಡೆ ಇದೆ, ನೋಡಿಸ್ತೀನಿ ನೋಡಿ. ಅದೆಲ್ಲ ಕಟ್ಟಿಂಗು.
ನೀರಿನ ಲೆವೆಲ್ಗೆ ಎತ್ಕೊಂಡಿದ್ದೀರಿ ಕ್ಯಾಮ್ರಾ. ಇಲ್ಲಿಂದ 5 ನಿಮಿಷ ಬೇರೆ ವಿಡಿಯೋನು ಸಾಂಗ್ಸು ಪ್ಲೇ ಆಗುತ್ತೆ ನೋಡಿ ಫ್ರೆಂಡ್. ಫುಲ್ಲು ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗೋದು ನೋಡಿ ಫ್ರೆಂಡ್. ಫುಲ್ಲು ಹೇಳಿದ್ದೀನಿ. ಅಲ್ಲಿ ಹಾಡು ಹಾಕಿರೋ ಜಾಗ ವಾಯ್ಸ್ ರೆಕಾರ್ಡ್ ಕೊಟ್ಟಿಲ್ಲ ನಾನು, ಅದಕ್ಕೋಸ್ಕರ ಹಾಡು ಹಾಕಿರೋದು. ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ನಿಂತಾಗ ಬುಗುರಿಯಾಟ ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣೋ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ, ಹಡೆದವರೇ ದೈವ ಕಣೋ. ಸುಖವಾದ ಭಾಷೆಯ ಕಲಿಸೋ, ಸರಿಯಾದ ದಾರಿಗೆ ನಡೆಸೋ, ಸಂಸ್ಕೃತಿಯೇ ಗುರು ಕಣೋ. ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ, ಕಾಲಾಕ್ಷಣಿಕ ಕಣೋ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ಮರಿಬೇಡ ಮಗುವಿನ ನಗುವ, ಕಳಿಬೇಡ ನಗುವಿನ ಸುಖವ, ಭರವಸೆಯೇ ಮಗುವು ಕಣೆ. ಕಳಬೇಡ ಕೊಲ್ಲಲು ಬೇಡ, ನೀ ಹಾಡು ಶಾಂತಿಯ ಹಾಡ, ಜೀವನವೇ ಪ್ರೀತಿ ಕಣೋ. ನಿಂತಾಗ ಬುಗುರಿಯಾಟ ಎಲ್ಲಾರು ಒಂದೇ ಓಟ, ಕಾಲಾಕ್ಷಣಿಕ ಕಣೋ. ಈ ಭೂಮಿ ಬಣ್ಣದ ಬುಗುರಿ ಆ
ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ನೋಡಿ ಫ್ರೆಂಡ್, ಇಲ್ಲೊಂದು ಕಡೆ ನೀರು ಹೆಂಗೆ ಹೊಡಿತಿದೆ ನೋಡಿ, ಮೇಲೆ ಎತ್ತೀವಿ ನೋಡಿ. ನೋಡಿ ಅದು ನೀರು ಗ್ಯಾಪು, ಕ್ರ್ಯಾಕ್ ಸೋರ್ಸ್ ಅದು. ಸಣ್ಣ ಗೀರ್ ಥರ ಬರ್ತೈತೆ ನೋಡಿ, ಅದು ನೀರು ಬರೋದು. ನೋಡಿ ಹೆಂಗೆ ಬರ್ತಾಯಿದೆ ನೋಡಿ ನೀರದು. ಇನ್ನೊಂದು ಮಾತು ಹೇಳಬೇಕು, ಕಸ್ಟಮರ್ಗೆ ಅಲ್ಲ, ಇದು ಬೋರ್ವೆಲ್ ಕೆಲಸ ಮಾಡೋ ಹುಡುಗರ ನೀವು ಹುಷಾರಾಗಿ ಕೆಲಸ ಮಾಡಿ. ಯಾಕಂದರೆ ವೈರ್ ಮೇಲೆ ನಿಂತ್ಕೊಳ್ಳೋದು, ವೈರು ಟೈಟಿಗೆ ಹಿಡಿಯೋದು, ಮೋಟ್ರ್ ಬಿದ್ದೋದ್ರೆ ವೈರ್ ಹಿಡ್ಕೊಳಕ್ಕೆ ಹೋಗೋದು, ಅದೆಲ್ಲ ಮಾಡೋಕ್ಕೋಗಬೇಡಿ. ಯಾಕಂದರೆ ಹೋಗೋ ರಭಸಕ್ಕ ನಿಮ್ಮನ್ನೇ ಎಳ್ಕೊಂಡು ಹೋಗುತ್ತೆ, ಜೀವನೇ ಹೋಗ್ಬೋದು. ಮೋಟ್ರ್ ಹೋದ ಅಂದರೆ ಎತ್ಬೋದು, ನೀವು ಕೈಯಲ್ಲಿ ಹಿಡಿಯೋಕ್ಕೆ ಹೋಗಬೇಡಿ ಯಾವತ್ತೂ ಅಷ್ಟೇ. ನೀವಿದ್ರೆ ತಾನೇ ಅದು ಎತ್ತಕ್ಕಾಗೋದು, ನೀವಿಲ್ಲ ಅಂದಮೇಲೆ ಅದನ್ನ ಹೆಂಗೆ ಎತ್ತಕ್ಕಾಗತ್ತೆ. ತುಂಬ ಕಡೆ ನೋಡಿದ್ದೀನಿ, ನನ್ನ ಕಣ್ಣಾರೆ ನಾವೇ ಕೈಯಲ್ಲಿ ಎಲೆ ಟೈಮಲ್ಲಿ ಒಬ್ಬ ಹ್ಯಾಂಡ್ ಪಿಟ್ಟಿಗೆ ಮುರ್ಕೊಂಡು ಹೋಗೋ ಟೈಮಲ್ಲಿ ಕೇಬಲ್ಲು ಕೈಯಲ್ಲಿ ಹಿಡ್ಕೊಂಡು ಕಾಲು ಮುರ್ಕೊಂಡ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಹುಷಾರಾಗಿ ಮಾಡಿ ಕೆಲಸ ಮಾಡೋರು, ಇದಲ್ಲ ನೋಡ್ಕೊಂಡು ಮಾಡಿ ಕೆಲಸ. ನಾವೇನಾದರೂ ತಪ್ಪಾಗಿ ಹೇಳಿದರೆ ಕ್ಷಮೆ ಇರಲಿ, ಯಾಕಂದರೆ ಅನುಭವ ಆಗಿರ್ತೈತೆ ನಮಗೆಲ್ಲ. ಅದಕ್ಕೋಸ್ಕರ ನಿಮಗೆ ಹುಷಾರಾಗಿ ಹೇಳ್ತಾ ಇರೋದು, ಹುಷಾರಾಗಿ ಕೆಲಸ ಮಾಡಿ, ಹುಷಾರಾಗಿಡಿ. ಮೋಟ್ರು ಆಫ್ ಆಗಿದೆ, ನೀರು ಮೇಲೆ ಬರ್ತಿದೆ ನೋಡಿ ಫ್ರೆಂಡ್. ಇದೆ ಕ್ಯಾಮ್ರಾ ಸ್ಕ್ಯಾನಿಂಗ್. ಥ್ಯಾಂಕ್ ಯು.
ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೊಂದು ವಿಡಿಯೋ ಹಾಕುತ್ತೀನಿ. ಧನ್ಯವಾದಗಳು ಸ್ನೇಹಿತರೆ, ನೋಡಿದ್ದಕ್ಕೆ.